ಹಲೋ ಗೈಸ್, ನಮಸ್ಕಾರ. ಇವತ್ತು ನಾವು ಲವ್ ಮಾಕ್ಟೈಲ್ 3 ಮೂವಿ ಅಫಿಷಿಯಲ್ ಟ್ರೈಲರ್ ರಿಯಾಕ್ಷನ್ ಮಾಡಕ್ ಬಂದೀವಿ. ಸ್ವಲ್ಪ ನಮ್ಮ ಹತ್ರ ಮೈಕ್ ಇಲ್ಲ, ಚಾರ್ಜ್ ಇಲ್ಲ ಅದರಲ್ಲಿ ಅಂತ ಹಾಗೆ ಮಾತಾಡೋಕೆ ಟ್ರೈ ಮಾಡ್ತಿದ್ದೀವಿ. ಸೊ ಲವ್ ಮಾಕ್ಟೈಲ್ 1 and 2 ನನಗೆ ತುಂಬಾ ಇಷ್ಟ ಆಗಿತ್ತು. ದೇ ಆರ್ ರಿಯಲಿ ಗುಡ್ ಮೂವೀಸ್. ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅಂತ ಏನ್ ಹೇಳ್ತಾರೆ, ಸೊ ಆ ತರ ಆ ಜನರಲ್ ಇತ್ತು. ಸೊ ಇಬ್ರು ಸೇರ್ಕೊಂಡು ಮಾಡಿರೋ ಫಿಲಮ್ ಗಂಡ ಹೆಂಡತಿ ಅವರು, ಮಿಲನ ನಾಗರಾಜ್ ಅಂಡ್ ಡಾರ್ಲಿಂಗ್ ಕೃಷ್ಣ ಅವರು. ಡಾರ್ಲಿಂಗ್ ಕೃಷ್ಣ ಅವರ ಡೈರೆಕ್ಟರ್, ಇಬ್ರು ಸೇರ್ಕೊಂಡು ಕಥೆ ಬರ್ದಿರೋದು, ಪ್ರೊಡ್ಯೂಸ್ ಮಾಡಿರೋದು ಇವೆಲ್ಲ. ಸೊ ಇಟ್ಸ್ ಲೈಕ್ ಅ ಪ್ಯಾಷನ್ ಪ್ರಾಜೆಕ್ಟ್ ಅಂಡ್ ಫ್ಯಾಮಿಲಿ ಪ್ರಾಜೆಕ್ಟ್ ಇದ್ದಂಗೆ. ಏಪ್ರಿಲ್ 10th ರಿಲೀಸ್ ಇತ್ತು. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದ ಕಾರಣ ಇವರು ಪ್ರೀಪೋನ್ ಮಾಡಿದ್ರು. ಸೊ ಪ್ರೀಪೋನ್ ಆಗೋದು ಸಿನಿಮಾಗಳು ತುಂಬಾ ರೇರ್. ಎಸ್, ಈ ಜನರಲಿ ಹ್ಯಾಪನ್ಸ್. ಯಾವ ಫಿಲಮ್ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೋ, ಬರೀ ಪ್ರಮೋಷನ್ ಮಾಡೋದು ಬಾಕಿ ಇರುತ್ತೋ, ಅವಾಗ ಮಾತ್ರ ಪ್ರೀಪೋನ್ ಮಾಡೋಕೆ ಪಾಸಿಬಲ್ ಇರುತ್ತೆ. ಇದು ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳಿದ್ರಲ್ಲ, ಇದು ಮೂವೀಸ್ ರೆಡಿ ಡಿಸೆಂಬರ್ ಅಲ್ಲೇ ರೆಡಿ ಇತ್ತು. ಬಟ್ ಡಿಸೆಂಬರ್ ಅಲ್ಲಿ ದೊಡ್ಡ ಕನ್ನಡದಲ್ಲಿ ಮೂವೀಸ್ ತುಂಬಾ ಬರ್ತಿತ್ತು. ಅಂಡ್ KCL ಸ್ಟಾರ್ಟ್ ಆಯ್ತು. ಸೊ ಇವರು ಆಮೇಲೆ ಟಾಕ್ಸಿಕ್ ದುರಂಧರ್ ಇದೆ ಅಂತ ಇವ್ರು ಏಪ್ರಿಲ್ ಶಿಫ್ಟ್ ಆಗಿದ್ರು. ಎಸ್, ಹೌದು, ಬರ್ತಿದೆ. ಅಂಡ್ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳಿದ ಪ್ರಕಾರ ಹಿ ಡಿಂಟ್ ವಾಂಟ್ ಟು ಯಾವ ಬೇರೆ ಕನ್ನಡ ಫಿಲ್ಮ್ ಜೊತೆ ಕ್ಲಾಶ್ ಮಾಡಕ್ ಇಷ್ಟ ಇರಲಿಲ್ಲ. ಹೌದು ಹೌದು. ಸೊ ಅದಕ್ಕೋಸ್ಕರ ಇಟ್ಸ್ ಅ ವೆರಿ ಗುಡ್ ಮೂವ್ ಅದು. ಹೌದು, ನಮ್ ಕನ್ನಡ ಫಿಲಮ್ ಇದೆ, ಸೊ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ, ಸಪರೇಟ್ ರಿಲೀಸ್ ಇರಲಿ, ಬೇರೆ ಯಾವ್ದು ಫಿಲ್ಮ್ ಕ್ಲಾಶ್ ಮಾಡೋದು ಬೇಡ ಅಂತ. ಇಟ್ಸ್ ಅ ವೆರಿ ಗುಡ್ ಮೂವ್. ಎಸ್, ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಲಾಂಚ್ ಇವೆಂಟ್ ಅಲ್ಲಿ ಅವ್ರು ಹೇಳ್ತಿದ್ರು ಟ್ರೈಲರ್ ಕಟ್ ಮಾಡೋದೇ ಬೇಡ, ಅಂದ್ರೆ ಲೈಕ್ ಟ್ರೈಲರ್ ಮಾಡೋದೇ ಬೇಕಿರ್ಲಿಲ್ಲ ಅಂತ ಪ್ಲಾನ್ ಇತ್ತು. ಬಟ್ ದೆನ್ ಐ ಥಿಂಕ್ ಮಿಲನ್ ಅವರು ಹೇಳಿರ್ಬೇಕು ಟ್ರೈಲರ್ ಮಾಡ್ಬಿಟ್ಟು ಬಿಡೋಣ ಅಂತ. ಸೊ ಇಲ್ಲಿ ಟ್ರೈಲರ್ ಇದೆ, ನಾವು ನೋಡೋಣಪ್ಪ. ಲೆಟ್ ಅಸ್ ಸಿ 3, 2, 1. ಕ್ರಿಸ್ಮಿ ಇವ್ರ ಫಿಲಮ್ ಏನು ಪ್ರೊಡಕ್ಷನ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದೆ. ಫ್ಲಾಶ್ ಬ್ಯಾಕ್ಸ್ ಇಂದು. ಓ ಎಸ್, ಓ ಏನ್ ಗುರು ಇದು? ನಕುಲ್ ಅಬ್ಬೇಲ್ಕರ್ ಮ್ಯೂಸಿಕ್ ಡೈರೆಕ್ಟರ್. ಇದು ಫಸ್ಟ್ ಎಸ್ ರೀಕ್ಯಾಪ್ ಇದ್ದಂಗೆ. ಎಸ್, ಓ ಓಕೆ, ಅದೇ ರೀಕ್ಯಾಪ್ ರೀಕ್ಯಾಪ್. ಇಲ್ಲಿಗೆ ಎಂಡ್ ಆಗತ್ತಲ್ಲ ಫಸ್ಟ್ ಮೂವಿ. ಹೌದು. ಎಸ್, ಇದು ಸೆಕೆಂಡ್ ಫಿಲ್ಮ್. ಎಸ್, ಲಡಾಖ್. ಯಾ, ನೈಸ್. ಓ, ಇದು ಸೆಕೆಂಡ್ ಹೌದು. Our memory she comes back. Okay. So completely moving on ಈ ಫಿಲ್ಮಿಗೆ. I think ಮಗು ಅಪ್ಪ ಮಗಳದ್ದು ತುಂಬಾ ವರ್ಷ. ಡಾರ್ಲಿಂಗ್ ಕೃಷ್ಣ ಲಾಸ್ಟ್ ಪಾರ್ಟ್ ಇದೆ. ಎಸ್, ಇನ್ನು ಮತ್ತೆ ಬರಲ್ಲ. ಓ ಗುಡ್ ಬಜೆಟ್ ಇದೆ ಅನ್ಸುತ್ತೆ. ಓಕೆ, ಮೊದಲು ಆಗಿತ್ತ ನೆನಪಿಲ್ಲ ಸೆಕೆಂಡ್ ಪಾರ್ಟ್. ನೈಸ್. ಸೊ ಹಳೆ ಫ್ಲಾಶ್ ಬ್ಯಾಕ್ ಅಂಡ್ he is trying to get rid of it. Yeah. So he is trying to ಚೆನ್ನಾಗಿದೆ. ಮಿಲನ ನಾಗರಾಜ್ ಅವ್ರು ಏನಿಗೆ ಬರ್ತಾರೋ, ಸೊ ಅದನ್ನ ಮರೆಯಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಗು ಬಂದಿದೆ ಲೈಫಲ್ಲಿ. ಸೊ ಅಪ್ಪ ಮತ್ತೆ ಮಗಳದ್ದು ಬಾಂಡಿಂಗ್ ತೋರಿಸ್ತಾರೆ ಈ ಮೂವಿಯಲ್ಲಿ. ನಾನು ಮರ್ತಾ ಇದೆ, ತುಂಬಾ ವರ್ಷ ಆಯ್ತು ನೋಡಿ ಫಿಲಮ್ನ. ಸೊ ನಂಗೂ ನೆನಪಿಲ್ಲ, ನಿಜ ನೆನಪಿಲ್ಲ. ಕೇಳಕ್ಕೆ ಯಾರು ಮದುವೆ ಆಗಿರೋದು ಅಂಡ್
ಮಗಳು ಯಾರ ಮಗು Adopted. ನಾನು ಮೂವಿ ನೋಡಿ ಎಂಜಾಯ್ ಮಾಡಿ ಮೂವ್ ಅಷ್ಟೇ. ಇಟ್ಸ್ ಅ ಗುಡ್ ಮೂವಿ. ನೈಸ್ ಫಿಲ್ಮ್. ಮ್ಯೂಸಿಕ್ ವಾಸ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ರಘು ದೀಕ್ಷಿತ್ ಅವರು, ಸೆಕೆಂಡ್ ನಕ್ಕುಲ್ ಇವಾಗ್ಲೂ ಅವರೇ ಇದ್ದಾರೆ. ಸೊ ನಂಗೆ ಸೆಕೆಂಡ್ ಅಲ್ಲಿ ಬಂದಿರೋ ಹಾಡ್ಗಳು ಅದೇ ಸಂಚಾರಿ, ರಿಯಲಿ ನೈಸ್, ಇಷ್ಟ ಆಯ್ತು. ಅಂಡ್ ಇದ್ರಲ್ಲಿ ಇಫ್ ಯು ಸಿ ಪ್ರಾಬ್ಲಿ ಸಿನಿಮಾಟೋಗ್ರಫಿಗೆ ಬಜೆಟ್ ಚೆನ್ನಾಗಿದೆ. ಸೊ ಲೊಕೇಶನ್ಸ್ ಆರ್ ರಿಯಲಿ ನೈಸ್, ಕ್ಲೀನ್, ನೀಟ್ ಆಗಿದೆ. ಐ ಥಿಂಕ್ ದೇ ಹ್ಯಾವ್ ಟ್ರಾವೆಲ್ಡ್ ಟು ಡಿಫರೆಂಟ್ ಪ್ಲೇಸಸ್. ಇದರಲ್ಲಿ ಧನುಷ್ಕೋಟಿ ಒಂದು ರೋಡ್ ಕಾಣಿಸ್ತು, ಬೀಚಸ್. ಅಂಡ್ ಬೀಚ್ ಅನ್ನು ದಿ ಕಲರ್ಸ್ ಅಂಡ್ ಟೆಕ್ಸ್ಚರ್ ಇಸ್ ಸೋ ನೀಟ್. ಎಸ್. ಸೊ ಯು ಡೋಂಟ್ ಫೀಲ್ ತುಂಬಾ ಗಜಿಬಿಜಿ ಅಂತ ಕಾಣಿಸ್ತಾ. ಇಟ್ ಇಸ್ ನೀಟ್, ಹೌದೌದು, ಕ್ಲೀನ್. ಸೊ ಇಟ್ಸ್ ವೆರಿ ಗುಡ್ ಟು ಸಿ ಈ ತರ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಈ ತರ ಕ್ಲೀನ್. ಮೋರ್ ಲೈಕ್ ಅ ಪ್ಯಾಷನ್ ಪ್ರಾಜೆಕ್ಟ್. ಅಂಡ್ ದಿಸ್ ವಿಲ್ ಬಿ ದ ಲಾಸ್ಟ್ ಒನ್ ಇನ್ ಕೊನೆಯ ಅಧ್ಯಾಯ. ಸೊ 1, 2 ಎರಡು ಚೆನ್ನಾಗಿತ್ತು. 3 ಚೆನ್ನಾಗಿರುತ್ತೆ ಅನ್ಕೋತೀನಿ. ಬಿಕಾಸ್ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅವರು. ಎಸ್. ಅಂಡ್ 2-3 ಸಾಂಗ್ಸ್ ಬಿಟ್ಟಿದ್ದಾರೆ ಅನ್ಸುತ್ತೆ. 2 ಸಾಂಗ್ ಬಿಟ್ಟಿರ್ಬೇಕು. ಇಟ್ ಲುಕ್ಸ್ ನೀಟ್. ಇದ್ರಲ್ಲಿ ಮೆಜಾರಿಟಿ ಏನ್ ಹೇಳಕ್ ಅಂತ ಏನಿಲ್ಲ, ಬಿಕಾಸ್ ಮೆಜಾರಿಟಿ ಆಫ್ ದೇಮ್ ಆರ್ ಫ್ಲಾಶ್ ಬ್ಯಾಕ್ ಆಫ್ 1 and 2. ಹೌದು. ಸೊ 3 ಪ್ರಾಪರ್ ಆಗಿ ಗೊತ್ತಾಗಿದ್ದು. ಅದೇ ಸ್ಟೋರಿ ಬಿಟ್ಕೊಡ್ಬೇಡ್ದು ಅಂತಾನೆ ಅವ್ರ ಪ್ಲಾನ್. ಏನೋ ಬಿಟ್ಕೊಟ್ಟಿಲ್ಲ. ಬಟ್ ಅಪ್ಪ ಮಗಳದು ಇದೆ, ಪೋರ್ಷನ್ ಬರುತ್ತೆ. ಅಪ್ಪ ಮಗಳದು ಬಾಂಡಿಂಗ್ ಅಂತ ಅವ್ರ ಲಾಂಚ್ ಇವೆಂಟ್ ಅಲ್ಲಿ ಮಾತಾಡಿದ್ರು. ಅಂಡ್ ಮೂವಿದು ಬಿಟ್ಕೊಡ್ಬೇಡ್ದು ಅಂತಾನೆ ಅವ್ರ ಇದ್ದಿದ್ದು. ಸೊ ಆ ಥರ. ಅಂಡ್ ಐ ಥಿಂಕ್ ನಾವಿನ್ನ OTT ಅಲ್ಲೇ ನೋಡ್ಬೇಕು, ಬಿಕಾಸ್ ನಾವು ಇರೋದು ಬರಲ್ಲ. ಎಸ್. ಸೊ OTT ಬರ್ಬೋದು. ಹಾಗೆ KVN ಅವರು ಡಿಸ್ಟ್ರಿಬ್ಯೂಟರ್ಸ್ ಇದಕ್ಕೆ. ಸೊ ಡಿಸ್ಟ್ರಿಬ್ಯೂಷನ್ ಒಂದು ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ ಹೊರತಾಗಿ ಬೇರೆ. ಅವ್ರ ಪ್ರೊಡಕ್ಷನ್ ಅಲ್ಲಿ ಸದ್ಯಕ್ಕೆ 3 ಫಿಲಮ್ ರಿಲೀಸ್ ಆಗ್ತಿಲ್ಲ. ಜನನಾಯಕನ್ ಆಗಿಲ್ಲ, ಟಾಕ್ಸಿಕ್ ಮುಂದಕ್ಕೆ ಹೋಯ್ತು. KD ಆಲ್ರೆಡಿ ಒಂದ್ಸತಿ ಪೋಸ್ಟ್ಪೋನ್ ಆಗಿ ಬಂದಿತ್ತು April 30ಗೆ. ನಾನು ಬೆಟ್ ಕಟ್ತೀನಿ ಅದು April 30ಗೆ ರಿಲೀಸ್ ಆಗೋದು ಡೌಟೇ. ಸೊ ಲವ್ ಮಾಕ್ಟೇಲ್ 3 ವಿ ಲೈಕ್ಡ್ ಇಟ್. ಟ್ರೈಲರ್ ಲೈಕ್ಡ್ ಇಟ್. ಕಾನ್ಸೆಪ್ಟ್ ಚೆನ್ನಾಗಿದೆ, ಪ್ಯಾಷನ್ ಪ್ರಾಜೆಕ್ಟ್. ಸೊ ವಿ ಶುಡ್ ವೇಟ್ ಅಂಡ್ ಸಿ, ನೋಡ್ಬೇಕು ಹಿಂಗಿರುತ್ತೆ ಅಂತ. ಎಸ್. ಅಂಡ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್ ಅಂಡ್ ಶೇರ್. ಇಬ್ಬರದು ಚಾನಲ್ ಕೆಳಗಡೆ ಇರುತ್ತೆ ಕೊಲಾಬರೇಟರ್ಸ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕೆ ನಾವು ತುಂಬಾ ರಿವ್ಯೂಸ್ ಅದು ಇದು ಎಲ್ಲ ಹಾಕ್ತೀವಿ. ಅಂಡ್ ಸ್ಟೇ ಟ್ಯೂನ್ಡ್. ಎಸ್, ಬೈ ಬೈ ಬೈ. ಕೀಪ್ ವಾಚಿಂಗ್.